ಪೂಜೆಗೆ ಒಡೆದ ತೆಂಗಿನಕಾಯಿ ಹಾಳಾದ್ರೆ ಶುಭವೋ ಅಶುಭವೋ? ವೀಕ್ಷಕರೇ, ಪ್ರಣವಂ ಭಕ್ತಿ ಟಿವಿಯ ವಿಶೇಷ ಪರಿಹಾರ ಶಾಸ್ತ್ರ ಸರಣಿ ವಿಡಿಯೋಸ್ಗೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ನಮ್ಮ ಈ ಸರಣಿ ವಿಡಿಯೋದಲ್ಲಿ ಸಾಕಷ್ಟು ಸರಳ ಪೂಜಾ ವಿಧಾನಗಳನ್ನು ತಿಳಿಸ್ಕೊಡ್ತಾ ಇದ್ದೀವಿ. ಈ ವಿಡಿಯೋದ ಜೊತೆಗೆ ಸರಣಿಯ ಎಲ್ಲಾ ವಿಡಿಯೋಸ್ಗಳನ್ನು ಕೂಡ ನೋಡಿ ಸಾಕಷ್ಟು ಮಾಹಿತಿಯನ್ನ ಉಚಿತವಾಗಿ ಪಡ್ಕೊಳ್ಳಿ. ಹಾಗೆಯೇ ವೀಕ್ಷಕರೇ, ನಮ್ಮ ಈ ಪ್ರಯತ್ನದಲ್ಲೇನಾದರೂ ಲೋಪಗಳಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋದಲ್ಲಿನ ವಿಷಯ ನಿಮಗಿಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಕೆಲವೊಮ್ಮೆ ಶುಭ ಕಾರ್ಯಗಳ ಸಮಯದಲ್ಲಿ, ದೇವರ ಪೂಜೆಯನ್ನ ಮಾಡುವ ಸಮಯದಲ್ಲಿ ತೆಂಗಿನಕಾಯಿ ಒಡೆದಾಗ ಅದು ಹಾಳಾಗಿರೋದನ್ನ ನೀವು ಗಮನಿಸಿರಬಹುದು. ಪೂಜೆ ಅಥವಾ ಶುಭ ಕಾರ್ಯದಲ್ಲಿ ತೆಂಗಿನಕಾಯಿ ಕೆಟ್ರೆ ಅಥವಾ ಹಾಳಾದ್ರೆ ಅದು ಶುಭನಾ ಅಶುಭನಾ? ತೆಂಗಿನಕಾಯಿಗಳು ಹಾಳಾಗಿದ್ರೆ ನಾವು ಏನ್ ಮಾಡಬೇಕು? ಯಾವುದೇ ಶುಭ ಕಾರ್ಯವಾಗಿರಬಹುದು ಅಥವಾ ಪೂಜೆ ಪುನಸ್ಕಾರಗಳಲ್ಲಾಗಿರಬಹುದು, ನಾವು ಕಡ್ಡಾಯವಾಗಿ ತೆಂಗಿನಕಾಯಿಯನ್ನು ಒಡಿತೇವೆ. ಕೆಲವೊಮ್ಮೆ ನಾವು ಪೂಜೆಯಲ್ಲಾಗಿರಬಹುದು ಅಥವಾ ಇನ್ಯಾವುದೇ ಸಂದರ್ಭಗಳಲ್ಲಾಗಿರಬಹುದು, ತೆಂಗಿನಕಾಯಿ ಒಡೆದಾಗ ಅದು ಹಾಳಾಗಿರೋದನ್ನ ನಾವು ಗಮನಿಸ್ತೇವೆ. ತೆಂಗಿನಕಾಯಿ ಒಡೆದಾಗ ಅದು ಹಾಳಾಗಿದ್ರೆ ಶುಭನಾ ಅಥವಾ ಅಶುಭನಾ? ಇನ್ನು ಕೆಲವೊಮ್ಮೆ ಪೂಜೆ ಮಾಡುವ ಸಮಯದಲ್ಲಿ ಅಥವಾ ಶುಭ ಕಾರ್ಯದ ಸಮಯದಲ್ಲಿ ಕಾಯನ್ನ ಒಡೆದಾಗ ಅದರಲ್ಲಿ ಹೂವುಗಳು ಕಾಣಿಸ್ಕೊಳ್ಳುತ್ತವೆ. ಈ ರೀತಿಯಾಗಿ ಕಾಯಲ್ಲಿ ಹೂವುಗಳು ಕಾಣಿಸ್ಕೊಂಡ್ರೆ ಅದನ್ನ ಶುಭ ಸೂಚನೆ ಅಂತ ಪರಿಗಣಿಸಲಾಗುತ್ತೆ. ದೃಷ್ಟಿ ತೆಗೆಯುವಾಗ ನಾವು ತೆಂಗಿನಕಾಯಿಯ ಮೇಲೆ ಕರ್ಪೂರವನ್ನಿಟ್ಟು ದೃಷ್ಟಿ ತೆಗೆದು ಅದನ್ನ ಒಡಿತೀವಿ. ಈ ರೀತಿ ತೆಂಗಿನಕಾಯಿಯನ್ನ ಒಡೆದಾಗ ಅದು ಹಾಳಾಗಿದ್ರೆ ದೃಷ್ಟಿ ತುಂಬಾನೇ ಗಾಢವಾಗಿ ಬಿದ್ದಿದೆ ಅನ್ನೋದರ ಸೂಚನೆಯಾಗಿದೆ. ದೂರದ ಸ್ಥಳಗಳಿಗೆ ಪ್ರಯಾಣ ಮಾಡುವಾಗ ಅಥವಾ ಶುಭ ಕಾರ್ಯಗಳಲ್ಲಿ ತೆಂಗಿನಕಾಯಿಯನ್ನು ಒಡೆದಾಗ ಅದು ಹಾಳಾಗಿದ್ರೆ ಅಶುಭ ಸೂಚನೆ ಅಂತ ಹೇಳಲಾಗುತ್ತೆ. ಆದರೆ ದೇವರ ಪೂಜೆಯನ್ನು ಮಾಡುವ ಸಮಯದಲ್ಲಿ ತೆಂಗಿನಕಾಯಿ ಒಡೆದಾಗ ಅದು ಹಾಳಾಗಿದ್ರೆ ಅದನ್ನ ಅಶುಭ ಅಂತ ಪರಿಗಣಿಸಲಾಗೋದಿಲ್ಲ. ಯಾಕಂದ್ರೆ ಇದು ನಿಮಗೆ ಮುಂಬರುವ ಸಮಸ್ಯೆಗಳನ್ನ ಈ ಮೂಲಕ ತೆಗೆದುಹಾಕಿದೆ ಅನ್ನೋದರ ಸೂಚನೆಯಾಗಿರುತ್ತೆ. ಪೂಜೆ ಮಾಡುವಾಗ ಒಡೆದ ತೆಂಗಿನಕಾಯಿ ಹಾಳಾಗಿದ್ರೆ ಅದು ನಿಮಗೆ ಮುಂದೆ ಎದುರಾಗಬಹುದಾದ ಸಮಸ್ಯೆಗಳನ್ನ ತನ್ನಲ್ಲಿ ಹೀರ್ಕೊಂಡು ಈ ಮೂಲಕ ಆ ಸಮಸ್ಯೆಯನ್ನ ನಿಮ್ಮಿಂದ ದೂರ ಮಾಡಿದೆ ಅನ್ನೋದರ ಅರ್ಥ ಆಗಿರುತ್ತೆ. ಒಂದು ವೇಳೆ ವಾಹನಗಳಿಗೆ ಪೂಜೆ ಮಾಡುವಾಗ ತೆಂಗಿನಕಾಯಿ ಹಾಳಾಗಿದ್ರೆ ವಾಹನಗಳ ಮೇಲಿದ್ದ ಕೆಟ್ಟ ದೃಷ್ಟಿ ನಿವಾರಣೆಯಾಯಿತು ಅಂತ ಅರ್ಥ. ಅವಿವಾಹಿತ ಸ್ತ್ರೀಯರು ಪೂಜೆ ಮಾಡುವಾಗ ಕಾಯಿ ಒಡೆದಾಗ ಅದರಲ್ಲಿ ಹೂ ಕಾಣಿಸ್ಕೊಂಡ್ರೆ ಶೀಘ್ರದಲ್ಲೇ ಕಂಕಣ ಭಾಗ್ಯ ಕೂಡಿ ಬರಲಿದೆ ಅನ್ನೋದರ ಅರ್ಥವಾಗಿದೆ. ಹಾಗೇನೆ ವಿವಾಹಿತರು ಕಾಯಿ ಒಡೆದಾಗ ಹೂ ಕಾಣಿಸ್ಕೊಂಡ್ರೆ ಸಂತಾನ ಭಾಗ್ಯ ಪ್ರಾಪ್ತಿಯಾಗುತ್ತೆ. ಹಾಗೇನೆ ಶುಭ ಸುದ್ದಿ ಬರೋದು ಅಥವಾ ಮುಂದಿನ ದಿನಗಳಲ್ಲಿ ಎಲ್ಲವೂ ಮಂಗಳಕರವಾಗಿರುತ್ತೆ ಅನ್ನೋದರ ಸೂಚನೆಯಾಗಿದೆ. ತೆಂಗಿನಕಾಯಿ ಒಡೆದಾಗ ಹಾಳಾಗಿದ್ರೆ ಈ ಕೆಲಸ ಮಾಡಿ. ನೀವು ಪೂಜೆ ಮಾಡುವಾಗ ಅಥವಾ ಇನ್ಯಾವುದೇ ಶುಭ ಕಾರ್ಯಗಳಲ್ಲಿ ತೆಂಗಿನಕಾಯಿಯನ್ನು ಒಡೆದಾಗ ಅದು ಹಾಳಾಗಿದ್ರೆ ಕೈಕಾಲುಗಳನ್ನು ತೊಳ್ಕೊಂಡು ಮತ್ತೊಂದು ಕಾಯಿಯನ್ನು ಒಡಿಬೇಕು. ಈ ಸಮಯದಲ್ಲಿ ನೀವು 21 ಬಾರಿ ಓಂ ನಮಃ ಶಿವಾಯ ಅನ್ನೋ ಮಂತ್ರವನ್ನ ಒಂದೇ ಸ್ಥಳದಲ್ಲಿ ಕೂತ್ಕೊಂಡು ಪಠಿಸಬೇಕು. ಪೂಜೆ ಮಾಡುವಾಗ ತೆಂಗಿನಕಾಯಿ ನೀರನ್ನ ಎಸಿತೀವಿ ಅಥವಾ ಕುಡಿತೀವಿ. ಈ ತಪ್ಪನ್ನ ಮಾಡಬೇಡಿ. ತೆಂಗಿನಕಾಯಿ ನೀರಿಗೆ ಸ್ವಲ್ಪ ಸಕ್ಕರೆಯನ್ನ ಬೆರೆಸಿ ದೇವರ ಮುಂದಿಟ್ಟು ಪೂಜೆ ಮಾಡಿ. ಬಳಿಕ ಎಲ್ಲರೂ ಅದನ್ನ ತೀರ್ಥದ ರೂಪದಲ್ಲಿ ತಗೊಳ್ಳಿ. ಪೂಜೆ ಮಾಡುವಾಗ ಅಥವಾ ಶುಭ ಕಾರ್ಯ ಮಾಡುವಾಗ ತೆಂಗಿನಕಾಯಿ ಕೆಟ್ಟಿದ್ರೆ ಅದ್ರ ಬಗ್ಗೆ ಕೆಟ್ಟದ್ದಾಗಿ ಯೋಚಿಸುವಂಥ ಅಗತ್ಯ ಇಲ್ಲ. ದೇವರ ಪ್ರಸಾದ. ಇನ್ನು ದೇವರ ಪ್ರಸಾದವನ್ನ ತಗೊಂಡ್ರೆ ಅದನ್ನು ಕೂಡ ಕೆಳಗಡೆ ಬೀಳೋದು ಅಥವಾ ಬೀಳ್ಸೋದು ಒಳ್ಳೆಯದಲ್ಲ ಅಂತ ಹೇಳಲಾಗುತ್ತೆ. ಹೆಚ್ಚಿನವರು ದೇವರಿಗೆ ಅರ್ಪಿಸಿದ ನೈವೇದ್ಯವನ್ನ ಪ್ರಸಾದವಾಗಿ ಸ್ವೀಕರಿಸುವಾಗ ಮನಬಂದಂತೆ ಚೆಲ್ಲೋದು, ಕಾಲ್ನಲ್ಲಿ ತೊಳೆಯೋದು, ಎಲ್ಲಂದರಲ್ಲಿ ಎಸೆಯುವಂಥ ತಪ್ಪನ್ನ ಮಾಡ್ತಾರೆ. ಈ ತಪ್ಪನ್ನ ಯಾರೂ ಮಾಡಬಾರದು. ಇನ್ನು ಕೆಲವೊಮ್ಮೆ ಕೈತಪ್ಪಿ ದೇವರ ಪ್ರಸಾದಗಳು ಕೆಳಗೆ ಬಿದ್ದಿರುವಂತಹ ಸನ್ನಿವೇಶಗಳು ಕೂಡ ಇವೆ. ದೇವರ ಪ್ರಸಾದ ಕೈಯಿಂದ ಕೆಳಗಡೆ ಬಿದ್ದರೆ ಅದನ್ನ ಅಶುಭ ಅಂತ ಪರಿಗಣಿಸಲಾಗುತ್ತೆ. ದೇವರ ಪ್ರಸಾದ ಕೈಯಿಂದ ಕೆಳಗಡೆ ಬಿದ್ದರೆ ಮಾಡುವ ಕೆಲಸಗಳಲ್ಲಿ ಸಮಸ್ಯೆಗಳು ಎದುರಾಗುತ್ತವೆ, ಕೆಲಸಗಳು ಅರ್ಧಕ್ಕೆ ನಿಂತು ಹೋಗುತ್ತವೆ ಅನ್ನೋದರ ಅರ್ಥವಾಗಿರುತ್ತೆ. ಎಲ್ಲಾದರೂ ಪ್ರಸಾದ ನಿಮ್ಮ ಕೈಯಿಂದ ಕೆಳಗಡೆ ಬಿದ್ದರೆ ಅದನ್ನ ತಕ್ಷಣವೇ ಎತ್ಕೊಂಡು ನಿಮ್ಮ ಹಣೆಗೆ ಕಣ್ಣಿಗೆ ಸ್ಪರ್ಶಿಸಿ ನಂತರ ತಿನ್ನಿ, ಅಥವಾ ಅದನ್ನ ಹಣೆಗೆ ಕಣ್ಣಿಗೆ ಮುಟ್ಟಿಸ್ಕೊಂಡು ಮತ್ತೆ ಪಾತ್ರೆಯಲ್ಲಿ ಎತ್ತಿಡಿ. ಕುಂಕುಮ ಕೈಯಿಂದ ಕೆಳಗಡೆ ಬಿದ್ದರೆ ಅದನ್ನ ಅಶುಭ ಅಂತ ಹೇಳಲಾಗುತ್ತೆ. ಮುತ್ತೈದೆ ಕೈಯಿಂದ ಕುಂಕುಮ ಕೆಳಗಡೆ ಬಿದ್ದರೆ ಆಕೆಯ ದಾಂಪತ್ಯದಲ್ಲಿ ಯಾವುದೋ ಒಂದು ಸಮಸ್ಯೆ ಎದುರಾಗಬಹುದು ಅಥವಾ ಆಕೆಯ ಪತಿಗೆ ಯಾವುದೋ ಒಂದು ಆಪತ್ತು ಕಾದಿರಬಹುದು ಅನ್ನೋ ಅರ್ಥ ನೀಡುತ್ತೆ.
ಕೆಳಗಡೆ ಬಿದ್ದ ಕುಂಕುಮವನ್ನ ಪೊರಕೆಯಿಂದಾಗ್ಲಿ ಕಾಲ್ನಿಂದಾಗ್ಲಿ ಮುಟ್ಟಬಾರದು. ಕೆಳಗೆ ಬಿದ್ದಿರುವಂತಹ ಕುಂಕುಮವನ್ನ ಒಂದು ಬಟ್ಟೆಯ ಸಹಾಯದಿಂದ ಸ್ವಚ್ಛ ಮಾಡಬೇಕು. ಅದನ್ನು ತೆಗೆದು ಒಂದು ಡಬ್ಬದಲ್ಲಿ ಇಟ್ಕೊಳ್ಬಹುದು ಅಥವಾ ಅದನ್ನ ನೀರಲ್ಲಿ ಹರಿಬಿಡಬಹುದು. ವೀಕ್ಷಕರೇ, ನಮ್ಮ ಈ ಪ್ರಯತ್ನ ನಿಮ್ಗಿಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಓಂ ಭಗವತೆ ವಾಸುದೇವಾಯ ನಮಃ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಮಸ್ಕಾರ.